ಇವರು ಕಿರುತೆರೆಯಲ್ಲೇ ಕಾಣಿಸಿಕೊಂಡಿದ್ದು ಹೆಚ್ಚು, ಕಿರುತೆರೆಯಲ್ಲೇ ಜನರನ್ನು ರಂಜಿಸಿದ್ದು ಹೆಚ್ಚು. ಆದರೆ ಇದೀಗ ಬಿಗ್ ಸ್ಕ್ರೀನ್ ಮೇಲೂ ಮೋಡಿ ಮಾಡ್ತೀನಿ ಅಂತ ಹೊರಟಿದ್ದಾರೆ, ಬಿಗ್ ಸ್ಕ್ರೀನಲ್ಲೂ ನಾನು ಸೈ ಅನ್ನಿಸ್ಕೋತೀನಿ ಅಂತ ಹೊರಟಿದ್ದಾರೆ. ಸೊ ಅವರೇ ರಾಧಾ ಭಗವತಿಯವರು. ನಾನು ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮನ್ನು ನಾವು ನೋಡ್ತಾ ಇರುವಂಥದ್ದು ಅಮೃತಧಾರೆ ಸಿನಿಮಾ ಸೀರಿಯಲ್ ಮೂಲಕ. ಸಿಕ್ಕಾಪಟ್ಟೆ ಹೈಪ್ ಇದೆ ಆ ಸಿನಿಮಾಕ್ಕೆ, ಒಳ್ಳೆ ವ್ಯೂಸ್ ಕೂಡ ಇದೆ. ಸದ್ಯ ಅದರ ಜೊತೆಯಲ್ಲಿ ಇದೀಗ ಸಿನಿಮಾದಲ್ಲೂ ಕೂಡ ನಿಮ್ಮನ್ನು ನೀವು ಗುರುತಿಸ್ಕೋತಾ ಇದ್ದೀರಾ. ಸೊ ಹೆಂಗಿದೆ ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸು? ಸ್ಮಾಲ್ ಸ್ಕ್ರೀನಲ್ಲಿ ನಾನು ಆಲ್ಮೋಸ್ಟ್ ಒಂದು 8 ಇಯರ್ಸಿಂದನೂ ಇದ್ದೀನಿ. ಇದು ನನ್ನ 3ನೇ ಸಿನಿಮಾ. ಇದು ಇಸ್ ನಾಟ್ ಮೈ ಫಸ್ಟ್ ಸಿನಿಮಾ. ನಂದು ಮೊದಲನೇ ಸಿನಿಮಾ ಬಂದು ಆ 90 ದಿನಗಳು, ನಂತರ ವಸಂತ ಕಾಲದ ಹೂಗಳು, ನಂತರ ಇದು ಅಪಾಯವಿದೆ ಎಚ್ಚರಿಕೆ. ಸೊ ನನಗೆ ಈ ಒಂದು ಸಿನಿಮಾ ಮಾಡುವಾಗಲೇ ನಾನು ರಾಮಾಚಾರಿ ಸೀರಿಯಲ್ನ ಮಾಡ್ತಾಯಿದ್ದೆ. ಸೊ ಅದರ ಜೊತೆ ಇದನ್ನು ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿದ್ದು ತುಂಬ ಖುಷಿ. 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ ಆಗುತ್ತೆ. ಏಕೆಂದರೆ ಸೀರಿಯಲಲ್ಲಿ ಜನ ಅಷ್ಟು ಒಪ್ಕೊಂಡಿರ್ತಾರೆ, ನಮ್ಮನ್ನ ಕ್ಯಾರೆಕ್ಟರ್ ಒಳಗಡೆ ಅಂದರೆ ನೋಡಿರ್ತಾರೆ. ಸೊ ಅದಕ್ಕೆ ವಿರುದ್ಧವಾದಂಥ ಯಾವುದೋ ಒಂದು ಕ್ಯಾರೆಕ್ಟರ್ ಬಂದಾಗ, ಅಥವಾ ಅದಕ್ಕೆ ಅಂದರೆ ಸಮನಾದಂಥ ಇನ್ನೊಂದು ಯಾವುದೋ ಒಂದು ಕ್ಯಾರೆಕ್ಟರ್ ಬಂದಾಗ ಆಬ್ವಿಯಸ್ಲಿ ಜನಗಳು ಖುಷಿನ ನೋಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಮಾತ್ರ ಕಿರುತೆರೆ ಮತ್ತು ಹಿರಿತೆರೆ ಎರಡೂ ಕೂಡ ತುಂಬ ಖುಷಿಯನ್ನು ಕೊಟ್ಟಿದೆ. ಏನು ಡಿಫ್ರೆನ್ಸ್ ಅನಿಸುತ್ತೆ ಅಂತ? ಯಾಕಂದರೆ ನೀವು ಸ್ಮಾಲ್ ಸ್ಕ್ರೀನಲ್ಲೂ 8 ವರ್ಷದಿಂದ ಇದ್ದೀರಾ, ಈಗ ಬಿಗ್ ಸ್ಕ್ರೀನಲ್ಲೂ 3ನೇ ಸಿನಿಮಾ ಮಾಡ್ತಾ ಇರೋದ್ರಿಂದ ನಿಮಗೇನು ಡಿಫ್ರೆನ್ಸ್ ಅನಿಸುತ್ತೆ? ಅಲ್ಲೂ ಇಲ್ಲೂ ಸ್ಕ್ರಿಪ್ಟ್ ವೈಸ್ ಆಗಿರೋ, ಡೈಲಾಗ್ ವೈಸ್ ಆಗಿರ್ಬೋದು, ಹೆಂಗೆ ಚೇಂಜಸ್ ಅನಿಸುತ್ತೆ? ಚೇಂಜಸ್ ಅಂತ ಬಂದರೆ ನಮಗೆ ಸೀರಿಯಲ್ಗೆ ಹೋಗಿದ ತಕ್ಷಣ ಓಕೆ, ಇದು ನಮ್ಮ ಕ್ಯಾರೆಕ್ಟರು ಇಷ್ಟೇ ಇರುತ್ತೆ, ಇದ್ರ ಮೇಲೆ ಕತೆ ಬಿಲ್ಡ್ ಆಗ್ತಾ ಹೋಗುತ್ತೆ ಅನ್ನೋದೊಂದಿರುತ್ತೆ. ಬಟ್ ಸಿನಿಮಾ ಅಂತ ಬಂದಾಗ ಆಲ್ರೆಡಿ ಕತೆ ಪೂರ್ತಿಯಾಗಿ ರೆಡಿ ಆಗಿರುತ್ತೆ. ನಾವೇನು ಮಾಡಬೇಕಂದ್ರೆ ಆ ಒಂದು ಕ್ಯಾರೆಕ್ಟರನ್ನು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅದನ್ನು ನಾವು ಒಳಗೂಡಿಸ್ಕೋಬೇಕು. ನಾವು ಅಲ್ಲದೆ ಇರೋದನ್ನು ನಾವು ಮಾಡಬೇಕಾಗತ್ತೆ. ಎರಡೂ ಕಡೆ ಹೌದು, ಎರಡೂ ಕಡೆ ಒಂದೇ ಹೌದು, ಬಟ್ ಸಿನಿಮಾದಲ್ಲಿ ಅದನ್ನು ಸ್ವಲ್ಪ ಜಾಸ್ತಿ ನಾವು ಅಳವಡಿಸ್ಕೋಬೇಕಾಗತ್ತೆ. ಇನ್ನೊಂದು ಡಿಫ್ರೆನ್ಸ್ ಏನು ಅಂದರೆ ಆ್ಯಕ್ಟಿಂಗಲ್ಲಿ ಡಿಫ್ರೆನ್ಸಸ್ ಬರುತ್ತೆ. ಸೀರಿಯಲಲ್ಲಿ ಬರೋವಂಥ ಆ್ಯಕ್ಟಿಂಗು ತುಂಬ ಎಕ್ಸ್ಟ್ರಾಸ್ ಇರುತ್ತೆ. ಲೈಕ್ ಈ ದೊಡ್ಡ ಸ್ಕ್ರೀನಲ್ಲಿ ತುಂಬ ಮೈಲ್ಡಾಗಿ ಆ್ಯಕ್ಟಿಂಗ್ ಇರಬೇಕು, ತುಂಬ ಸೆಟಲ್ಡ್ ಆಗಿರಬೇಕು ಅಂತ ಹೇಳ್ತಾರೆ. ಬಟ್ ಸೀರಿಯಲ್ಸ್ ಅಂತ ಬಂದಾಗ ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಕೊಡಬೇಕಾಗತ್ತೆ. ನಂದು 2 ಸಿನಿಮಾ ಆಗಿತ್ತು ಹೌದು, ಬಟ್ ಸ್ಟಿಲ್ ಅಭಿಜಿತ್ ಸರಿಗೆ ಬೇಕಾಗಿದ್ದಂಥದ್ದು ಇನ್ನೂ ಬೇಕಿತ್ತು. ಅಂದರೆ ಇನ್ನೂ ಸ್ವಲ್ಪ ಪಾಲಿಷ್ ಆಗಬೇಕಿತ್ತು. ನಾನು ಇಷ್ಟು ದಿನ ಸೀರಿಯಲ್ಸೇ ಮಾಡ್ಕೊಂಡು ಬಂದಿದ್ದರಿಂದ ಸೀರಿಯಲ್ ಆ್ಯಕ್ಟಿಂಗೇ ಸ್ವಲ್ಪ ಬರ್ತಾಯಿತ್ತು. ಬಟ್ ಈ ಥರ ಬೇಡ, ಇಷ್ಟೇ ಬೇಕು, ಇಷ್ಟೇ ಎಕ್ಸ್ಪ್ರೆಷನ್ಸ್ ಬೇಕು ಅಂತ ಹೇಳಿ ಪಾಲಿಷ್ ಮಾಡಿ, ನನ್ನನ್ನಂತ ಅಲ್ಲ, ನಮ್ಮ ಸಿನಿಮಾದಲ್ಲಿರೋ ಮೇನ್ ಲೀಡ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ವರ್ಕ್ಶಾಪ್ ಆಗಿದೆ. ಮೇಯ್ನಾಗಿ ಹೀರೋ ವಿಕಾಸ್ ಉತ್ತಯ್ಯ ಅವರಾಗಿರ್ಬೋದು, ಮಿಥುನ್ ತೀರ್ಥಹಳ್ಳಿ ಅವರಾಗಿರ್ಬೋದು, ರಾಘವ್ ಕೊಡ್ಚಾದ್ರಿ ಅವರಾಗಿರ್ಬೋದು, ಇವರೆಲ್ಲ 8 ಮಂತ್ಸ್ ಈ ಒಂದು ಇದರಲ್ಲಿರ್ತಾರೆ. ಬಟ್ ನಾನು ಸೆಲೆಕ್ಟ್ ಆದಂಥ ಬರೀ 1.5 ತಿಂಗಳು 2 ತಿಂಗಳಿಗೇ ಶೂಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನನಗಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಅವ್ರಿಗೆಲ್ಲ ತುಂಬಾ ವರ್ಕ್ಶಾಪ್ಸ್ ಮಾಡಿದ್ದಾರೆ. ನನಗೆ ಬರೀ 1 ತಿಂಗಳಷ್ಟೇ ವರ್ಕ್ಶಾಪ್ ಆಗಿದೆ. ಸೊ ಹಾಗೆ ಅಂದರೆ ಆ್ಯಕ್ಟಿಂಗ್ ವೈಸ್ ಅಂತ ಬಂದರೆ ಡಿಫ್ರೆನ್ಸ್ ಇರುತ್ತೆ. ಈಗ ಅಪಾಯವಿದೆ ಎಚ್ಚರಿಕೆ ಸಿನಿಮಾಕ್ಕೆ ನೀವು ಸೆಲೆಕ್ಟ್ ಆಗಿರೋದು ಹೇಗೆ, ಅಥವಾ ನೀವು ಅಪಾಯವಿದೆ ಎಚ್ಚರಿಕೆಯನ್ನು ಯಾಕೆ ಒಪ್ಕೊಂಡ್ರಿ? ರೀಸನ್ ಏನು? ಆ್ಯಕ್ಚುಲಿ ನಾನು ಅವಾಗ ಸೀರಿಯಲ್ಸ್ ಮಾಡ್ತಾಯಿದ್ದು, ನನಗೆ ಸಿನಿಮಾ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಓಕೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ನಾನು ಜಾಸ್ತಿ ಈ ಸ್ಕಿನ್ ಶೋ ಮಾಡಲ್ಲ. ನನಗೆ ಬಂದಂಥ ಎಷ್ಟೋ ಸಿನಿಮಾಗಳು ಬರೀ ಮಾಡರ್ನ್ ಡ್ರೆಸ್ಗಳೇ ಆಗಿದ್ವು. ಸೊ ಹಾಗಾಗಿ ನಾನು ಒಳ್ಳೆಯದೊಂದು ಪಾತ್ರ ಬರಲಿ, ತುಂಬ ಮಾಡರ್ನ್ ಆಗಿ ಕಾಣಿಸ್ಕೊಳ್ದಿರೋವಂಥ ಪಾತ್ರ. ಆ್ಯಕ್ಚುಲಿ ನಾನು ಇವಾಗಲೂ ಆ ಥರದ್ದೇ ಹುಡ್ಕೋದು. ಆ ಥರದ್ದು ಯಾವುದಾದ್ರೂ ಬರಲಿ ಅಂತ ತುಂಬ ಕಾಯ್ತಾ ಇದ್ದೆ. ಆವಾಗ ಸಿಕ್ಕಿದೆ ಅಪಾಯವಿದೆ ಎಚ್ಚರಿಕೆ. ನಾನು ರಾಮಾಚಾರಿಯಲ್ಲಿ ಏನು ಬ್ರಾಹ್ಮಣರ ಮನೆ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಸೀರಿಯಲಲ್ಲಿ ಏನಿತ್ತು ಸಿನಿಮಾದಲ್ಲೂ ಕೂಡ ಅದೇ ಬಂತು. ಅದರಲ್ಲೂ ಕೂಡ ಬ್ರಾಹ್ಮಣರ ಮನೆ ಹುಡುಗಿ ಕ್ಯಾರೆಕ್ಟರೇ ಸಿಕ್ತು. ಸೊ ಓಕೆ ಮಾಡ್ಬೋದು ಅಂತ ಅದೊಂದು ಪಾಯಿಂಟಲ್ಲಿ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಪಾಯಿಂಟಲ್ಲಿ ನನಗೆ
ಆಡಿಷನ್ಸ್ಗೆ ಹೋದ್ಮೇಲೆ ನನಗೆ ಸಾಂಗ್ ಕೇಳಿಸಿದ್ರು ಚುರುಕು ನೋಟವೇ. ಆ್ಯಂಡ್ ದಟ್ ವಾಸ್ ಒನ್ ಆಫ್ ದಿ ಮೇನ್ ರೀಸನ್ಸ್ ಟು ಅಕ್ಸೆಪ್ಟ್ ದಿಸ್ ಅಪಾಯವಿದೆ ಎಚ್ಚರಿಕೆ ಸಿನಿಮಾ. ತುಂಬ ನನಗಂತೂ ಆ ಸಾಂಗ್ ಕೇಳಿ ತುಂಬಾ ಖುಷಿ ಆಗೋಯಿತು. ಆ್ಯಂಡ್ ಓಕೆ ತುಂಬಾ ಚೆನ್ನಾಗಿದೆ ಸರ್. ನಾನು ಕೇಳಿಸ್ಬೇಕಾದ್ರೆ ಯಾವುದೋ ತೋರಿಸ್ತಾರೆ ಯಾವುದೋ ಕೇಳಿಸ್ತಾರೆ ಸಾಂಗ್ ಅಂತ ನಾನು ನೆಗ್ಲೆಕ್ಟ್ ಮಾಡಿದೆ. ಬಟ್ ಕೇಳಿಸ್ಕೊಂಡ್ಮೇಲೆ ಓಕೆ ವಿಷಯ ಇದೆ ಅಂತ ಅನಿಸ್ತು. ದೆನ್ ನಾನು ಆಡಿಷನ್ಸ್ಗೆ ಹೋದಾಗ ಏನೂ ಕತೆ ಏನು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಬಟ್ ಅದಾದಮೇಲೆ ನನ್ನ ಏನು ಸೆಲೆಕ್ಷನ್ ಆಯಿತು ಆವಾಗ ಸ್ಟೋರಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಆವಾಗ ಓಕೆ ಸಮಥಿಂಗ್ ಇಸ್ ಡಿಫ್ರೆಂಟ್. ಏಕೆ ಅಪಾಯದ ಎಚ್ಚರಿಕೆ ಅನ್ನೋ ಒಂದು ಟೈಟಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಸ್ಟೋರಿ ಈ ಥರ ಒಂದು ಸ್ಟೋರಿ ಯಾವ ಜಾನ್ರದಲ್ಲೂ ಬಂದಿಲ್ಲ, ಅಂದರೆ ಬಂದಿದೆ ಜಾಸ್ತಿಯಾಗಿ ಬಂದಿಲ್ಲ. ಸೊ ನಾನು ಹಾರರ್ ಮೂವಿ ನೋಡೋಳಲ್ಲ, ನಾನು ತುಂಬ ಭಯ ಪಡ್ತೀನಿ. ಕಂಪ್ಲೀಟ್ ಹಾರರ್ ಅಲ್ಲ ಇದು, ಹಾರರ್, ಅಡ್ವೆಂಚರ್, ಥ್ರಿಲ್ಲರ್, ಸಸ್ಪೆನ್ಸ್ ಎಲ್ಲವೂ ಒಳಗೊಂಡಿರುವಂತಹ ಸಿನಿಮಾ. ಸೊ ಹಾಗಾಗಿ ನಾನು ಒಪ್ಕೊಳ್ಳಿಕ್ಕೆ ಇದು ಈಸಿ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಅಪಾಯವಿದೆ ಎಚ್ಚರಿಕೆ ಸಿನಿಮಾದಲ್ಲಿ ಡ್ಯಾನ್ಸ್ ಏನಾದರೂ ನಿಮ್ಗೆ ಕೊಟ್ಟಿದ್ದಾರಾ ಅಂತ? ಯಾಕಂದರೆ ನಿಮ್ಮನ್ನು ಜಾಸ್ತಿ ರೀಲ್ಸಲ್ಲಿ ಡ್ಯಾನ್ಸ್ ಮಾಡೋದಲ್ಲೇ ನೋಡ್ತಾ ಇರ್ತೀವಿ ನಾವು. ಇದರಲ್ಲಿ ಏನಾದರೂ ಡ್ಯಾನ್ಸಿಗೆ ಸ್ಟೇಜ್ ಕೊಟ್ಟಿದ್ದಾರಾ, ಪ್ಲ್ಯಾಟ್ಫಾರ್ಮನ್ನು ಒದಗಿಸಿದಾರಾ ಅಂತ? ಇಲ್ಲ ಇಲ್ಲ, ಇದರಲ್ಲಿ ಡ್ಯಾನ್ಸ್ ಆಗಲಿ ಮತ್ತೊಂದಾಗಲಿ ಏನಿಲ್ಲ. ಲವ್ ಸಾಂಗ್ ಇದೆ, ಬಟ್ ಮಾಂಟೇಜಸ್ ಥರ ಹೋಗುತ್ತೆ ಅಷ್ಟೆ. ನೀವು ನೋಡಿರ್ಬೋದು ಆಲ್ರೆಡಿ ಇವಾಗ ಮ್ಯೂಸಿಕ್ ಚಾನಲ್ಸಲ್ಲೆಲ್ಲ ನಮ್ಮ ಸಾಂಗ್ ಪ್ಲೇ ಆಗ್ತಾ ಇದೆ, ನೋಡಿರ್ತಾರೆ ಜನ. ಎಲ್ಲೋ ಡ್ಯಾನ್ಸ್ ಅಂತ ಏನೂ ಇಲ್ಲ. ಒಂದು ಬ್ಯಾಚುಲರ್ ಬದುಕು ಸಾಂಗಲ್ಲಿ ಹುಕ್ ಸ್ಟೆಪ್ ಒಂದು ಇದೆ, ಹೌದು. ಅದು ಬಿಟ್ಟರೆ ನಮ್ಮ ಸಾಂಗಲ್ಲಿ ಏನಿಲ್ಲ. ಓಕೆ, ಈಗ ಅಪಾಯವಿದೆ ಎಚ್ಚರಿಕೆ 3 ಹೀರೋಸ್ಗಳಿರ್ತಾರೆ, 3 ಜನ ಪಾತ್ರಧಾರಿಗಳು, ಅದ್ರ ಜೊತೆ ನೀವೊಬ್ಬರು. ನಿಮ್ಮ ಕೆಮಿಸ್ಟ್ರಿ ಇಲ್ಲಿ ಹೆಂಗೆ ವರ್ಕೌಟ್ ಆಗಿದೆ? ಜನರು ಎಷ್ಟು ಎಂಜಾಯ್ ಮಾಡ್ತಾರೆ? ನಂದು ತುಂಬ ಮುಗ್ಧ ಹುಡುಗಿ ಪಾತ್ರ. ಕಾಲೇಜ್ಗೆ ಹೋಗ್ತಾ ತುಂಬ ಕ್ಯೂಟ್ ಆಗಿರುವಂಥ ಒಂದು ಪಾತ್ರ. ತುಂಬ ಮಾತಾಡಲ್ಲ ಆ್ಯಕ್ಚುಲಿ. ಆ ಒಂದು ಕ್ಯಾರೆಕ್ಟರ್ಗೂ ಆ್ಯಂಡ್ ನನ್ನ ಪರ್ಸ್ನಲ್ ಕ್ಯಾರೆಕ್ಟರ್ಗೂ ತುಂಬ ಹೋಲಿಕೆ ಇದೆ. ನಾನು ಅಷ್ಟಾಗಿ ಮಾತಾಡಲ್ಲ, ಸ್ವಲ್ಪ ಸೈಲೆಂಟೇ. ಸೊ ಅದು ಒಂದು. ಆ್ಯಂಡ್ ಆ ಕಾರಣದಿಂದಾಗಿ ನಾನು ಈ ಒಂದು ಪಾತ್ರವನ್ನು ಮಾಡಲಿಕ್ಕೆ ಅಷ್ಟೊಂದು ಕಷ್ಟಪಡಬೇಕಾಗಿ ಬರಲಿಲ್ಲ. ಏಕೆಂದರೆ ನನ್ನ ಪಾತ್ರವನ್ನೇ ನಾನು ಇರೋದು ಹೀಗೇನೆ. ಸೊ ಇರೋದನ್ನೇ ಮಾಡೋದ್ರಿಂದ ಅದೇನು ಎಕ್ಸ್ಟ್ರಾ ಏನೂ ಹಾಕಬೇಕಾಗಿ ಬರಲಿಲ್ಲ. ಆ್ಯಂಡ್ ನಮ್ಮ ಕೆಮಿಸ್ಟ್ರಿ ಬಂದು ನನ್ನ ಮತ್ತು ಸೂರಿ ಕಾಂಬಿನೇಷನ್ಸ್ ಇದ್ದದ್ದು. ನಂದು, ಸೂರಿದು, ಮಿಥುನ್ ಮತ್ತು ರಾಘವ್ 4 ಜನದ್ದು ಒಂದು ಕಾಂಬಿನೇಷನ್ ಇತ್ತು. ಇದ್ದಂತೆ ನಂದು ಸೂರಿದು ಅಷ್ಟೇ ಇದ್ದದ್ದು. ಈಸ್ ಅ ಗುಡ್ ಆ್ಯಕ್ಟರ್. ಅವ್ರ ಜೊತೆ ವರ್ಕ್ ಮಾಡಲಿಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಇವರು ಇನ್ನು ಮಿಕ್ಕಂಥ ಇಬ್ಬರು ಹೀರೋಗಳ ಜೊತೆ ಅಷ್ಟಾಗಿ ಏನು ಸೀನ್ಸ್ ಇರಲಿಲ್ಲ. ರೆಂಟ್ ಕೊಟ್ರಾ? ಹಾಂ, ಇನ್ನೂ ಕೊಟ್ಟಿಲ್ಲ. 6 ತಿಂಗಳಾಯಿತು, 7 ತಿಂಗಳಾಯಿತು, ಇನ್ನೂ ಬಾಡಿಗೆ ಬಂದಿಲ್ಲ. ನೋಡೋಣ, ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಆದರೂ ಕೊಡ್ತಾರಾ, ತೀರಿಸ್ತಾರ ಅಂತ ನೋಡೋಣ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ರಾಧಾ ಭಗವತಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.